ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ತುಂಬಾ ಸಾರಿ, ವ್ಲಾಗ್ಸ್ನ ಆಲ್ಮೋಸ್ಟ್ 3 ಡೇಸಿಂದ ನಾನು ಅಪ್ಲೋಡ್ ಮಾಡಿಲ್ಲ. ನಿಮಗೇ ಅನಿಸುತ್ತೆ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ ಗೊತ್ತಾಗುತ್ತೆ ಫುಲ್ ವ್ಲಾಗ್ ನೋಡಿದ್ರೆ. ಮದುವೆ ಇದೆ ಅಂತ ಹೇಳಿದ್ನಲ್ಲ, ಹಸ್ಬೆಂಡ್ ಅವ್ರ ಅಕ್ಕನ ಮಗಳದು ಮದುವೆ ಇತ್ತು. ಕ್ಲೋಸ್ ರಿಲೇಟಿವು ಅವ್ರದ್ದು ಮದುವೆ ಇತ್ತಲ್ವ, ಸೊ ಅದಕ್ಕೆ ಅದರದ್ದೆಲ್ಲ ಪ್ರಿಪ್ರೇಷನ್ಸ್ ಆಗ್ತಾಯಿತ್ತು. ತುಂಬಾ ಬ್ಯುಸಿ ಇದ್ದೆ. ಆಮೇಲೆ ವಾಯ್ಸ್ ಓವರ್ ಕೊಡೋಕ್ಕೆ ಅಂತ ಅಲ್ಲಿ ಜಾಗನೇ ಸಿಗ್ತಾ ಇರಲಿಲ್ಲ. ಕುತ್ಕೊಂಡು ಎಲ್ಲ ಕಡೆ ಕೆಲಸ ಇತ್ತು, ನಾವು ಕುತ್ಕೊಂಡು ವಾಯ್ಸ್ ಓವರ್ ಕೊಡ್ತೀವಿ ಒಂದು ಕಡೆ ಅಂದರೆ ಅಲ್ಲೆಲ್ಲ ಏನಾದರೂ ಒಂದು ಸೌಂಡ್ ಬರ್ತಿತ್ತು. ಒಂದು ಪೀಸ್ ಆಫ್ ಮೈಂಡೇ ಸಿಗ್ತಿರ್ಲಿಲ್ಲ. ಅದಕ್ಕೆ ಏನೇನೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡಲಿಲ್ಲ. ನೆಕ್ಸ್ಟ್ ಬಂದು ಎಲ್ಲ ಪ್ಯಾಕ್ ಮಾಡೋದ್ರಿಂದ ಹಿಡಿದು ನೆಕ್ಸ್ಟು ಅವು ಫುಲ್ಲು ಧಾರೆ ರಿಸೆಪ್ಷನ್ನು ಇದನ್ನೆಲ್ಲ ಕವರ್ ಮಾಡಿದ್ದೀನಿ. ನಿಮಗಂತೂ ತುಂಬಾ ಖುಷಿಯಾಗುತ್ತೆ ನೋಡಿದ್ರೆ. ಕಂಪ್ಲೀಟಾಗಿ ನೋಡಿ ವಿಡಿಯೋನ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈಗ ಮಕ್ಕಳದು ಫಸ್ಟು ರೆಡಿ ಮಾಡ್ತಾಯಿದ್ದೀನಿ. ಹೆಣ್ಮಕ್ಳು ಬೇರೆ ಅಲ್ವಾ, ಲೆಹೆಂಗಾಗಳು ಮತ್ತು ಲಂಗ ಬ್ಲೌಸ್ಗಳು, ಫ್ರಾಕ್ಸು ಇವೆಲ್ಲನೇ ಜಾಸ್ತಿ ಇರುತ್ತೆ. ಅದು ಗ್ರ್ಯಾಂಡ್ ಬೇರೆ, ಇಷ್ಟಿಷ್ಟು ಉದ್ದ ಉದ್ದ ದಪ್ಪ ದಪ್ಪ ಎಲ್ಲ ಗ್ರ್ಯಾಂಡಾಗಿರುತ್ತೆ. ಅವರಿಬ್ಬರಿಗೇ ಅಂತ ಒಂದು ಸೂಟ್ ಕೇಸ್ ಆಗೋಯ್ತು. ಇನ್ನು ಇದೂ ಕಡಿಮೆ ಬೀಳ್ತು ಅವ್ರಿಗೆ. ಇನ್ನೂ ಒಂದು ದೊಡ್ಡ ಕಿಟ್ ತೊಗೊಂಡ್ವಿ, ಅದರಲ್ಲೂ ಅರೇಂಜ್ ಮಾಡ್ಕೊಳ್ತಾ ಇದ್ವಿ. ಧಾರೆಗೆ ಹೀಗೆ, ಆಮೇಲೆ ಅರ್ಶಿನ ಶಾಸ್ತ್ರದ್ದು ಮತ್ತು ರಿಸೆಪ್ಷನ್ಗೆ ಅಂತ ಇದನ್ನೆಲ್ಲ ಅರೇಂಜ್ ಮಾಡ್ಕೊಂಡ್ವಿ. ನೋಡಿ, ಇದು ದೊಡ್ಡ ಮಗಳದು, ಸ್ಟಾರ್ಟಿಂಗ್ ಎಲ್ಲ ಚಿಕ್ಕ ಮಗಳದು, ಇದನ್ನೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೆ. ಮತ್ತು ಮದುವೆಗೆ ಅಂತ ಕೆಲವು ಐಟಮ್ಸ್ನೂ ತೊಗೊಂಡಿದ್ದೀನಿ, ಅದನ್ನೆಲ್ಲ ಮುಂದೆ ತೋರಿಸ್ತಾ ಹೋಗ್ತೀನಿ. ಇದೂ ಅಷ್ಟೇ, ಎಷ್ಟು ಗ್ರ್ಯಾಂಡ್ ಲೆಹೆಂಗಾ. ನಾನು ಹೇಳಿದ್ನಲ್ಲ, ಕ್ಲಾಸಿಕಲ್ ಮ್ಯೂಸಿಕ್ ಫಂಕ್ಷನ್ಸ್ ಪ್ರೋಗ್ರಾಮ್ಸ್ಗೆಲ್ಲ ಆಗುತ್ತೆ ಅಂತ ತೊಗೊಂಡಿದ್ದೆ. ಸೊ ಎಷ್ಟು ಈ ಹೆಣ್ಮಕ್ಳದು ಅಂದರೆ ನಮ್ಮ ಹಸ್ಬೆಂಡ್ಗೆ ಅದೇ ಹೇಳ್ತಿದ್ದೆ, ನಾವು ಮನೆ ಕಟ್ತಾ ಇದ್ದೀವಲ್ವ, ಎಸ್ಪೆಷಲಿ ಹೆಣ್ಮಕ್ಳದು ಕಬೋರ್ಡ್ ಮಾಡಿಸ್ಬೇಕಾದ್ರೆ ನನ್ನನ್ನು ಕರೀರಿ. ಯಾಕೆಂದರೆ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಕಬೋರ್ಡ್ಸ್ನ ಮಾಡ್ಕೋಬೇಕು. ಹೆಣ್ಮಕ್ಳದು ಫ್ರಾಕ್ಸ್ ಎಲ್ಲ ಇಷ್ಟಿಷ್ಟು ದಪ್ಪ ಇರುತ್ತೆ, ತುಂಬಾ ಅಂದರೆ ಸ್ಪೇಸ್ ಹಿಡಿಸುತ್ತೆ. ನೀವು ನಾರ್ಮಲ್ ರೀತಿ ಕಬೋರ್ಡ್ನ ಡಿಸೈನ್ ಮಾಡಿಸ್ಕೊಂಬಿಟ್ರೆ ಅದು ಕರೆಕ್ಟಾಗಿ ನಾವು ಫಿಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೆಣ್ಮಕ್ಳದ್ದು ಗ್ರ್ಯಾಂಡ್ ಡ್ರೆಸ್ಸಸ್ಗೆ ಅಂತಲೇ ಒಂದು ಕ್ಯಾಬಿನ್ ಮಾಡಿಸ್ಬೇಕು ನಾನು. ಅದನ್ನು ಮಾತ್ರ ನನಗೆ ಕೆಲವು ಸೆಕ್ಷನ್ಸ್ ಮಾತ್ರ ನನ್ನನ್ನು ಕರೆದೇ ಮಾಡಿ ಅಂತ ನಾನು ಹೇಳ್ತಾ ಇದ್ದೆ. ನೆಕ್ಸ್ಟು ಸುಮಾರು ಜನ ಈ ಸರದ್ದು ಲಿಂಕ್ ಕೇಳಿದ್ದೀರಾ. ಸಾರಿ, ಇದು ನಾನು ಲೋಕಲ್ ಶಾಪಲ್ಲೇ ತೊಗೊಂಡಿದ್ದು, 400 ರೂಪೀಸ್ ಕೊಟ್ಟು ತೊಗೊಂಡಿದ್ದೆ. ನಾನು ಹುಡುಕ್ತೀನಿ, ಸುಮಾರು ಜನ ಲಿಂಕ್ ಸಿಗುತ್ತೆ ಆನ್ಲೈನಲ್ಲಿ ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ನಾನು ಜೆನ್ಯೂನಾಗಿ ಹುಡುಕ್ತೀನಿ, ನನಗೆ ಸಿಕ್ಕಿದ್ರೆ ಆ ಕ್ವಾಲಿಟಿ ಏನಾದರೂ ರಿವ್ಯೂ ಎಲ್ಲ ನೋಡಿ ಚೆನ್ನಾಗಿದೆ ಅನಿಸಿದ್ರೆ ನಿಮಗೂ ಲಿಂಕ್ ಕೊಡ್ತೀನಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ತುಂಬ ಗ್ರ್ಯಾಂಡಾಗಿ ರೆಡಿ ಆಗಿಬಿಟ್ಟು ಇದು ಹಾಕಿದ್ರೆ ಚೆನ್ನಾಗಾಗಲ್ಲ. ಒಂದು ಮೀಡಿಯಮ್ ಆಗಿ ರೆಡಿ ಆಗಿಬಿಟ್ಟು, ಈಗ ಏನೋ ಒಂದು ಸಿಂಪಲ್ ಫಂಕ್ಷನ್ಸ್ ಇದೆ, ಬರ್ಡೇ ಪಾರ್ಟಿ ಇದೆ, ಆ ಥರ ಎಲ್ಲ ಹಾಕೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ನೋಡಿ, ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸರಗಳನ್ನೇ ಒಂದು ಒಂದು 15-20 ಸರಗಳನ್ನ ಇಟ್ಕೊಂಡಿದ್ದೆ. ಮತ್ತು ಅಂಡರ್ ಆರ್ಮ್ಸ್ ರೋಲ್ ಆನು, ಕುಚ್ಚು, ಪರ್ಫ್ಯೂಮು ಎಲ್ಲನೂ ಇಟ್ಕೊಂಡಿದ್ದೆ. ಪ್ರತಿಯೊಂದೂ ನನಗೆ, ನಾನು ರೆಡಿ ಆಗೋಕ್ಕಿಂತ ನನ್ನ ಮಕ್ಕಳನ್ನ ಹೆಂಗೆ ರೆಡಿ ಮಾಡ್ತೀನಿ, ನನಗಲ್ಲಿ ಹೋಗಿ ರೆಡಿ ಆಗ್ತಾಯಿದ್ರೆ ಅದಿಲ್ಲ ಇದಿಲ್ಲ ಅಂತ ನಾನು ರಿಗ್ರೆಟ್ ಆಗಬಾರ್ದು ಅಂತ ಎಲ್ಲ ಇಟ್ಕೊಂಬಿಟ್ಟಿದ್ದೆ. ಅಲ್ಲೆಲ್ಲ ಅದೇ ಆಡ್ಕೊಳ್ತಾಯಿದ್ರು, ಮದುವೆ ಹೆಣ್ಣಿಗೆ ಇಷ್ಟೊಂದು ಮೇಕಪ್ ಐಟಮ್ಸ್ ಇರುತ್ತೋ ಇಲ್ವೋ, ನೀನು ಇಷ್ಟೊಂದು ತಂದಿದ್ಯಾ ಅಂತ. ಬಟ್ ನನಗೆ ಅದೇನೋ ನನ್ನ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ರೆಡಿ ಆಗಬೇಕು, ಮಾಡಿಸ್ಬೇಕು, ಅವ್ರು ನೀಟಾಗಿ ಕಾಣಬೇಕು, ಅಂದರೆ ಪ್ರಿಟಿಯಾಗಿ ಕ್ಯೂಟಾಗಿ ಕಾಣಬೇಕು ಅನ್ನೋದು ತುಂಬಾ ಇಷ್ಟ. ನಾನು ಫಸ್ಟು ಯಾವುದೇ ಫಂಕ್ಷನ್ ಆಗಲಿ ನಾನು ರೆಡಿ ಆಗೋಕ್ಕೆ ಹೋಗಲ್ಲ. ಯಾಕೆಂದರೆ ನಾನು ರೆಡಿ ಆಗಿಬಿಟ್ರೆ ಅವ್ರನ್ನ ರೆಡಿ ಮಾಡೋಕ್ಕೆ ನನಗೆ ಒಂಥರ ಇರಿಟೇಷನ್, ಸುಸ್ತು ಥರ ಆಗ್ತಾ ಇರುತ್ತೆ. ಮಕ್ಕಳನ್ನ ನೀಟಾಗಿ ರೆಡಿ ಮಾಡಿಸ್ಬಿಟ್ಟು ಕೂರಿಸ್ಬಿಡ್ತೀನಿ, ಎಲ್ಲೋ ಅಲ್ಲಾಡಬೇಡ್ರು ಅಂತ. ಆಮೇಲೆ ನಾನು 10-15 ಮಿನಿಟ್ಸ್, ಮ್ಯಾಕ್ಸಿಮಮ್ 15 ಮಿನಿಟ್ಸಲ್ಲಿ ಎಂಥ ಗ್ರ್ಯಾಂಡ್ ಇದ್ದಿದ್ರು ಕೂಡ ಸ್ವಲ್ಪ ರೆಡಿ ಆಗೋಗ್ತೀನಿ. ಈ ರೀತಿ ಒಂದು ಬ್ಯಾಗಲ್ಲಿ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೆ ನೀಟಾಗಿ. ಏನೂ ಸಿಕ್ಕಬಾರ್ದು, ಏನೂ ನನಗೆ ಇಲ್ಲ ಅನ್ನೋ ಲೆವೆಲ್ಗೆ ಕೊರತೆ ಆಗಬಾರ್ದು, ಆ ಲೆವೆಲ್ಗೆ ನಾನು ರೆಡಿ ಮಾಡಿಸ್ಬೇಕು ಅಂತ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೆ. ನೆಕ್ಸ್ಟು ನೋಡಿ, ಇದನ್ನೆಲ್ಲ ಒಂದು ಕ್ಲಿಪ್ ತೊಗೊಂಡಿದ್ದೆ. ನೀವು ನಂಬಲ್ಲ, ಆ ಕ್ಲಿಪ್ಪಿಗೆ ನಾನು 150 ರೂಪಾಯಿ ಕೊಟ್ಟಿದ್ದೀನಿ. ಏನು ಬಾಂಬೆಯಿಂದ ತರಿಸಿರೋಂಥ ಕ್ಲಿಪ್ಸ್ ಅಂತೆ, ತುಂಬ ಚೆನ್ನಾಗಿದೆ. ಅದು ಕಟ್ಟಿಂಗ್ ಇರ್ಬೋದು, ಶೈನಿಂಗ್ ಇರ್ಬೋದು, ತುಂಬಾ ಚೆನ್ನಾಗಿದೆ. ಮತ್ತು ಮಕ್ಕಳಿಗೆ ಹೇರ್ ಕ್ಲಿಪ್ ಅಂತ ಸ್ವಲ್ಪ ಡಿಸೈನ್ ಆಗಿರುವಂಥ ಹೇರ್ ಕ್ಲಿಪ್ಸು, ಈ ಥರ ಗ್ರ್ಯಾಂಡಾಗಿ ಇರುವಂಥ ಸ್ವಲ್ಪ ರಿಚ್ ಲುಕ್ ಕೊಡುವಂಥ ಬ್ಯಾಂಗಲ್ಸು. ಇದು ಡಜನ್ಗೆ 100 ರೂಪಾಯಿ ಇದೆ. ಅದ್ರ ಪರ್ಲ್ಸು ನಿಮಗೆ ವಿಡಿಯೋದಲ್ಲಿ ಅಷ್ಟು ಶೈನಿಂಗ್ ಕಾಣ್ತಾ ಇಲ್ಲ ನಿಮಗೆ, ಅದು ಬಂದು ರಿಯಲ್ ಗೋಲ್ಡ್ ಥರನೇ ಕಾಣ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ತೊಗೊಂಡೇ ಬೇಕಾಗುತ್ತೆ. ಫ್ಯಾನ್ಸಿ ಥರ ಸ್ವಲ್ಪ ಗೋಲ್ಡ್ ಲುಕ್ ಇರುವಂಥ, ರಿಚ್ಚಾಗಿ ಶೈನಿಂಗ್ ಕೊಡುವಂಥ ರಿಸೆಪ್ಷನ್ಗೆಲ್ಲ ಬೇಕಾಗುತ್ತೆ ಅಂತ ಈ ರೀತಿ ತೊಗೊಂಡೆ. ಆಮೇಲೆ
ಬ್ಯಾಂಗಲ್ಸು, ಸೆಟ್ಟಿನ ಬ್ಯಾಂಗಲ್ಸು 4 ಸೆಟ್ಟಿಂದು, ಮತ್ತು ಮಕ್ಕಳಿಗೆ 2 ಸೆಟ್ಟಿಂದು, ಇದು 4 ಸೆಟ್ಟಿಂದು. ಯಾಕೆಂದರೆ ನಂದು ಒಂದು ಸ್ಯಾರಿ ಬಂದು ಪಿಂಕ್ ಕಲರ್ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ತೊಗೊಂಡೋಗಿದ್ದು ಅಷ್ಟೇ 6 ಸೀರೆ ತೊಗೊಂಡೋಗಿದ್ದೆ, ರೇಷ್ಮೆ ಸೀರೆನೂ. ಅದರಲ್ಲೂ ಕೂಡ ಒಂದು 3 4 ಏನೋ ಉಟ್ಕೊಂಡೆ. ಯಾಕೆಂದರೆ ನನಗೆ ಕನ್ಫ್ಯೂಷನ್ಸು, ಅಲ್ಲಿ ಹೋದ್ಮೇಲೆ ಅಯ್ಯೋ ನನಗೆ ಈ ಸೀರೆ ಸರಿಯಿಲ್ಲ ಅಂತ ಅನ್ಸೋದು ಬೇಡ ಅಂತ ತೊಗೊಂಡು ಹೋಗಿದ್ದೆ. ಹೆಂಗಿದ್ರು ಕಾರಲ್ಲೇ ಹೋಗೋದಲ್ವ, ಅದಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಇದು ನನ್ನ ಥರನೇ ಚಿಕ್ಕವಳಿಗೂ ಕೂಡ ಚಿಕ್ಕದು 2 ಬಳೆನ ಈ ಥರ ತೊಗೊಂಡಿದ್ದೆ. ಅವಳದು ಒಂದು ಗ್ರೀನ್ ಡ್ರೆಸ್, ಪಿಕಾಕ್ ಗ್ರೀನೇ ಒಂದು ಡ್ರೆಸ್ ಇದೆ, ಅದಕ್ಕೊಂದು ಮ್ಯಾಚಿಂಗ್ ಆಗುತ್ತೆ ಅಂತ ನನ್ನ ತಲೆಯಲ್ಲಿ ಅಷ್ಟೇ. ಅವ್ರಿಗೆ ಚೆನ್ನಾಗಿ ರೆಡಿ ಮಾಡಬೇಕು ಇಷ್ಟೇ. ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇದು ಒನ್ಸ್ ಇನ್ ಎ ವೈಲ್ ತೊಗೊಳ್ಳೋದು, ಇದಕ್ಕೆ ಅಂತ ಅಲ್ಲ. ತಗೊಂಡು ಇಟ್ಕೊಂಬಿಟ್ರೆ ಈ ಥರ ನೋಡಿ, ಬೈತಲೆ ಬೊಟ್ಟು, ಆಮೇಲೆ ಅದು ಸೈಡ್ ಹೇರ್ ಕ್ಲಿಪ್ಪು, ಇದೆಲ್ಲನೂ ಅಷ್ಟೇ ಒಂದು ಸತಿ ಹಾಕೊಂಬಿಟ್ರೆ ಬೆಸ್ಟು. ಅವ್ರಿಗೆ ಹೆಣ್ಮಕ್ಳಿಗಲ್ವ, ಚೆನ್ನಾಗಿ ರೆಡಿ ಮಾಡಬೇಕು ನಾವು. ಒಂದು ತಾಯಂದ್ರಾಗಿ ಚೆನ್ನಾಗಿ ಯೋಚನೆ ಮಾಡಿಕೊಂಡು ಏನೇನು ಬೇಕು ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಬಿಟ್ರೆ, ಇದೆಲ್ಲ ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಒಂದು 10-15 ವರ್ಷ ಚೆನ್ನಾಗೇ ಬರುತ್ತೆ. ನೀವು ನಂಬಲ್ಲ, ಕೆಲವು ನನ್ನ ರೋಲ್ಡ್ ಗೋಲ್ಡ್ ಇರ್ಬೋದು, ಅದೆಲ್ಲ ಐಟಮ್ಸು 10 ವರ್ಷ 15 ವರ್ಷ ಹಿಂದೆ ತೊಗೊಂಡಿದ್ದು ಈಗಲೂ ತುಂಬ ಶೈನಿಂಗಾಗಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಸ್ಲಿಪ್ಪರ್ಸೂ ಅಷ್ಟೇ, 4 ಜನಕ್ಕೆ ಸ್ಲಿಪ್ಪರ್ಸ್ ತೊಗೊಂಡೆ ನಾನು. ಯಾಕೆಂದರೆ ಇದೊಂಥರ ಕ್ಲೋಸ್ ಇದಲ್ವ, ಸ್ವಲ್ಪ ಒಂದು ಗ್ರೂಮಿಂಗ್, ಸೆಲ್ಫ್ ಕೇರ್ ಅನ್ನೋದು ಇಂಪಾರ್ಟೆಂಟು ಫ್ಯಾಮಿಲಿಗೆಲ್ಲನೂ. ಅದಕ್ಕೆ ಇದು ನಂದು ಸ್ವಲ್ಪ ಶೈನಿಂಗ್ ಎಲ್ಲ ಎಷ್ಟು ಡಲ್ಲಾಗಿ ಕಾಣ್ತಾ ಇದೆ, ಇಲ್ಲಿ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಶೈನಿಂಗ್ ಇದೆ. ಕಾಪರ್ ಫಿನಿಶಿಂಗ್, ಅಂದರೆ ಕಾಪರ್ ಕಲರ್ ಫಿನಿಶಿಂಗ್ ಇದೆ. ಫಸ್ಟದು ದೊಡ್ಡ ಮಗಳಿಗೆ ಅದು ಶೈನಿಂಗ್ ಇದೆ, ಸರಿಯಾಗಿ ವೀಡಿಯೋದಲ್ಲಿ ಕಾಣ್ತಿಲ್ಲ. ಸೆಕೆಂಡು ಚಿಕ್ಕ ಮಗಳಿಗೆ, ಥರ್ಡ್ ನಂದು. ಇನ್ನೊಂದು ಹಸ್ಬೆಂಡು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ, ಯಾಕೆಂದರೆ ನಾನು ಹಿಂದಿನ ದಿನವೇ ತೆಗೆದು ಇಟ್ಕೊಂಡಿದ್ದೆ. 4 ಜನಕ್ಕೂ ಹೊಸ ಸ್ಲಿಪ್ಪರ್ ತೊಗೊಂಡೆ. ಈಗ ನೋಡಿ ಹೊರಟಿದ್ದೀವಿ. ನನಗೆ ಇದು ಹೊರಡೋಷ್ಟರಲ್ಲಿ ಎಷ್ಟು ಸಾಕಾಗೋಯ್ತು ಅಂದರೆ, ನಾವು ಮನೆ ಬಿಡ್ತೀವಿ, ಮನೇಲಿ ಯಾರೂ ಇರಲ್ಲ ಇನ್ನೊಂದು 2-3 ಡೇಸ್ ಅಂದರೆ ಎಷ್ಟು ಮನೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ವಾಪಸ್ ಬರೋವರೆಗೂ ಅಂದರೆ ಹಂಗಂಗೆ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರೆ ಅಂತೂ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಮನೆಯೆಲ್ಲ. ನನಗೊಂಥರ ಇರಿಟೇಷನ್ ಸ್ಟಾರ್ಟ್ ಆಗೋಗುತ್ತೆ. ಅದಕ್ಕೆ ಏನೇ ಆದರೂ ಮನೆಯೆಲ್ಲ ನೀಟಾಗಿ ಉಜ್ಜಿ, ಪಾತ್ರೆ ಎಲ್ಲ ದಬಾಕ್ಬಿಟ್ಟು ಚೆನ್ನಾಗಿ ಅದು ಸಿಂಕೆಲ್ಲ ಸ್ಪ್ರೇ ಮಾಡಿ, ಅದು ಡೆಟಾಲೆಲ್ಲ ಸ್ಪ್ರೇ ಮಾಡಿ, ಅದು ಎಲ್ಲೂ ಕಾಕ್ರೋಚ್ಗಳು ಓಡಾಡಬಾರ್ದು ಅಂತೆಲ್ಲ ಸ್ಲ್ಯಾಬೆಲ್ಲ ಉಜ್ಜಿ ಒರೆಸಿ ಮಾಡಿ ಹೋಗೋಷ್ಟರಲ್ಲಿ ನನಗೆ ಮೊದಲೇ ವಾಮಿಟಿಂಗ್ ಸೆನ್ಸೇಷನ್ಸು. ನನಗೆ ಡ್ರೈವ್ ಅಂದರೆ ಒಂದು ಜರ್ನಿ ಅಂದರೆ ಆಗೋಲ್ಲ, ಒಂದು ಸಣ್ಣ ಜರ್ನಿನೂ ಒಂಥರ ಇರಿಟೇಷನ್ ಫೀಲಿಂಗು. ನನಗೆ ಟ್ಯಾಬ್ಲೆಟ್ಸ್ ತೊಗೋತೀನಿ ಆ್ಯಕ್ಚುಲಿ ಮೋಷನ್ ಸಿಕ್ನೆಸ್ದು. ಅಷ್ಟು ಮಾಡಿ ಹೊರಡೋಷ್ಟರಲ್ಲಿ ಎಷ್ಟು ಸಾಕಾಗೋಯಿತು ಅಂದರೆ ಪ್ರತಿಯೊಂದೂ ಅಷ್ಟೇ. ಆಮೇಲೆ ಫ್ರಿಜ್ಜಲ್ಲಿನೆಲ್ಲ ಏನೆಲ್ಲ ಖಾಲಿ ಆಗಿದೆಯಾ, ಲಾಸ್ಟ್ ಮೂಮೆಂಟಲ್ಲಿ ತಿನ್ನೋಕ್ಕಾಗ್ತಿರ್ಲಿಲ್ಲ, ಸ್ವಲ್ಪ ಮಿಕ್ಕಿತ್ತು ಪಲಾವ್ ಮಾಡಿದ್ದೆ, ಅದನ್ನೆಲ್ಲ ಖಾಲಿ ಮಾಡಿಕೊಂಡು ಆಮೇಲೆ ನಮ್ಮ ಹಸ್ಬೆಂಡ್ ಅಕ್ಕಂಗೆ ಹುಷಾರಿಲ್ವಲ್ಲ, ಅವರು ಆ ತಂಗಿ ಮಗಳದೇ ಮದುವೆ ಅಟೆಂಡ್ ಮಾಡಲೇಬೇಕಿತ್ತು. ಪಾಪ ಕಾರಿದೆ ಅಂತ ಅವ್ರು ಬಂದಿದ್ದಾರೆ, ಇಲ್ಲಾಂದರೆ ಬರ್ತಾನೆ ಇರಲಿಲ್ಲ ಅವರು. ಅವ್ರನ್ನ ಪಿಕಪ್ ಮಾಡಿಕೊಂಡು ಆಮೇಲೆ ನಮ್ಮ ತಂದೆನ ಪಿಕಪ್ ಮಾಡ್ಕೊಂಡ್ವಿ. ನಮ್ಮ ತಂದೆಗೂ ಅಷ್ಟೇ ಕಾಲು ತುಂಬಾ ಸ್ವೆಲ್ಲಿಂಗು, ಅವರೂ ಬಸ್ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಸೊ ಅವ್ರನ್ನೆಲ್ಲ ಪಿಕಪ್ ಮಾಡಿಕೊಂಡು ರಾತ್ರಿ ಆಗೋಯ್ತು ರೀಚ್ ಆಗೋಷ್ಟರಲ್ಲಿ. ಯಾಕೆಂದರೆ ನಾವು ಮನೆ ಬಿಟ್ಟಿದ್ದೆ, ನಾನು ಕೆಲಸ ಮುಗಿಸ್ಕೊಂಡು ಬಂದಾದ್ಮೇಲೆ ಮನೆ ಬಿಟ್ಟಿದ್ದಿತ್ತು. ಮನೆ ಬಿಟ್ಟಾಗ 5:30-6 ಗಂಟೆ ಆಗೋಗಿತ್ತು. ಅಲ್ಲಿ ಹೋಗಿ ರೀಚ್ ಆಗೋಷ್ಟರಲ್ಲಿ ನೈಟ್ 11 ಗಂಟೆ 11:30-12 ಗಂಟೆ ಆಗೋಗಿತ್ತು. ಅಪ್ಪ ಹೋಗಿ ಮಲಗಿದ್ರೆ ಸಾಕು ಅಂತ ಮಲ್ಕೊಂಡಿದ್ದು. ಯಾವ ಮೆಹಂದಿನೂ ಹಾಕ್ಕೊಂಡಿಲ್ಲ, ಏನೂ ಹಾಕ್ಕೊಂಡಿಲ್ಲ. ನಾನು ಈಗಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಇದೊಂದು ಹಳ್ಳಿ ಆಯಿತಾ. ನೀವು ನಿಜವಾಗ್ಲೂ ನನಗೆ ಹಳ್ಳಿ ಅಂತ ಅದೊಂಥರ ಖುಷಿ. ಅದು ಬರೀ ಹಳ್ಳಿನ ಅಂತ ಕೆಲವರು ಮಾತಾಡ್ತಾರೆ, ಬಟ್ ಅದೆಂಥ ನೆಮ್ಮದಿ ಅಂದರೆ ಅಲ್ಲಿನ ಸರೌಂಡಿಂಗ್ಸ್ ಇರ್ಬೋದು, ಅಲ್ಲಿ ಒಂಥರ ವಾತಾವರಣ, ಅಲ್ಲಿ ಮಾತು ನಿಷ್ಕಲ್ಮಶ ಮಾತು, ಅಲ್ಲೊಂಥರ ಟ್ರೆಡಿಷನ್ ಆಗಿ ಮದುವೆ ಆಗೋದು. ಈ ವ್ಲಾಗಲ್ಲೆಲ್ಲ ತೋರಿಸ್ತೀನಿ ಯಾವ ರೀತಿ ಅವ್ರು ಮದುವೆ ಆಗಿದ್ದಾರೆ, ಏನು ಕತೆ, ಏನೇನು ಎಲ್ಲ ಟ್ರೆಡಿಷನ್ ಫಾಲೋ ಎಲ್ಲ ಕವರ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಸ್ವಲ್ಪ ಮನೇಲಿ ಕೆಲಸ ಇರ್ತಿತ್ತು, ಇಲ್ಲಾಂದರೆ ಮಕ್ಕಳು ನೋಡ್ಕೋಬೇಕಾಗಿತ್ತು. ಬಟ್ ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ. ಇದು ಮದುವೆ ಹೆಣ್ಣಿಂದು ಕೈ ಮೆಹಂದಿ. ನಾನು ರಾತ್ರಿ ಹಾಕ್ಕೊಂಡಿಲ್ಲ ಅಂದ್ಕೊಂಡಲ್ಲ, ಬೆಳಗ್ಗೆ ಸ್ವಲ್ಪ ಹಾಕು. ನನಗಂತೂ ಪಾಪ ಯಾರೂ ಏನೂ ಕೆಲಸನೇ ಹೇಳ್ತಾ ಇರಲಿಲ್ಲ. ನೀನು ಕೂತ್ಕೋ, ಅಲ್ಲೇ ಸಾಕಾಗಿ ಬಂದಿರ್ತೀಯ, ನೀನೇ ಅಲ್ಲಿ ಎಷ್ಟು ಮಾಡ್ತಾ ಇರ್ತೀಯ, ಇಲ್ಲಿ ಕೂತ್ಕೋ ಅಂತಲೇ ಹೇಳ್ತಿದ್ರು. ಬಟ್ ನಾನು ಎದ್ದಿದ ತಕ್ಷಣ ಸ್ವಲ್ಪ ನಿದ್ದೆಗಣ್ಣಲ್ಲೇ ಇತ್ತು. ಕಾರ್ ಜರ್ನಿ ಬೇರೆ ಮಾಡಿದ್ವಲ್ಲ, ನನಗೆ ಜರ್ನಿ ಅಂದರೆ ಆಗಲ್ಲ, ಅಷ್ಟು ಸುಸ್ತಾಗ್ತಿರುತ್ತೆ. ಅದಕ್ಕೆ ಸ್ವಲ್ಪ ಸುಮ್ಮನೆ ಕೂತ್ಕೊಂಡಿದ್ದೆ. ಎದ್ದು ಒಂದು 5:30-6 ಗಂಟೆಗೆಲ್ಲ ಎದ್ಬಿಟ್ವಿ. ಎದ್ದು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ ಒಂದು ಅರ್ಧ ಗಂಟೆ. ನನಗೇನೂ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಬಾಡಿ ಸಪೋರ್ಟ್ ಮಾಡಬೇಕಲ್ಲ. ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಜರ್ನಿ ಮಾಡ್ಕೊಂಬರೋಷ್ಟರಲ್ಲಿ ಏನೋ ಬಾಡಿ ಫುಲ್ ಒಂಥರ ಆಗ್ತಿತ್ತು. ಇವ್ರನ್ನ ನೋಡಿ ವಿಜಯಮ್ಮ ಅಂತ ನಮ್ಮ ರಿಲೇಟಿವೇ ಆಯಿತಾ, ಫಾರ್ ರಿಲೇಟಿವಿಗೆ ಹೇಳಿದ್ರು ನಮ್ಗೆ ಅರ್ಥ ಆಗಲ್ಲ, ನಮ್ಮ ರಿಲೇಟಿವ್. ಬಟ್
ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಅವ್ರೂ ನಮ್ಮತ್ತೆ. ಅಮ್ಮ ದೇವರೇ, ಇಲ್ಲಿ ನೋಡಿ ನಮ್ಮತ್ತೆ ಇಲ್ಲಿ ಬ್ಲೂಯಿಶ್ ಬ್ಲ್ಯಾಕು ವೈಟ್ ಸ್ಯಾರಿ ಉಟ್ಕೊಂಡಿದ್ದಾರೆ. ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಂದರೆ ಅಮ್ಮ ದೇವರೇ, ಆ ವಯಸ್ಸಲ್ಲೂ ಕೂಡ ಕೂರಲ್ಲ ನೋಡಿ. ಪಾಪ ಇವ್ರು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ, ಅವ್ರಿಗೆ ಹುಷಾರಿರಲಿಲ್ಲ, ಇಲ್ಲಾಂದರೆ ಇವರು ಕೂರಲ್ಲ ಆಯಿತಾ. ಇವ್ರ ಹಸ್ಬೆಂಡು ಬ್ಲೂ ಕಲರ್ ಶರ್ಟ್ ಇದ್ದಾರಲ್ಲ, ನಮ್ಮ ಹಸ್ಬೆಂಡ್ ಅಕ್ಕನ ಹಸ್ಬೆಂಡ್ ಅವರು. ಸೊ ಹಂಗೆಲ್ಲ ಅವರು ನೋಡ್ಕೋತಾ ಇದ್ವಿ ನಾವೆಲ್ಲ. ಪಾಪ ಅವರು ಅಷ್ಟೇ, ಈಗ ಹುಷಾರಿಲ್ಲ ಅಂತ ಸ್ವಲ್ಪ ಕೂತಿದ್ದಾರೆ ಹೊರತು ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋರೆ. ಆಮೇಲೆ ನಮ್ಮ ಅತ್ತೆನೂ, ಅವ್ರು ವಿಜಯಮ್ಮ ಅಂತ ಹೇಳಿದ್ನಲ್ಲ, ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಂದರೆ ಅಯ್ಯೋ, ಡ್ಯಾನ್ಸ್ ಆಡ್ತಿರ್ತಾರೆ, ನಗ್ತಾ ಇರ್ತಾರೆ, ಜೋಕ್ಸ್ ಮಾಡ್ತಿರ್ತಾರೆ, ಹಂಗೆ ಕೆಲಸ ಮಾಡ್ತಿರ್ತಾರೆ, ಹಾಗೆ ಕಾಯಿ ತುರಿತಾ ಇರ್ತಾರೆ, ಹಂಗೆ ಟೊಮೆಟೊ ಕಟ್ ಮಾಡ್ತಿರ್ತಾರೆ, ಹಾಗೆ ಡ್ಯಾನ್ಸ್ ಮಾಡ್ತಿರ್ತಾರೆ. ಆ ಕುಕ್ಕರಲ್ಲಿ ಎಷ್ಟು ಡ್ಯಾನ್ಸ್ ಮಾಡಿದ್ದಾರೆ ಅಂದರೆ, ಕುಕ್ಕರ್ ಕೂಗ್ತಾ ಇದೆ, ಕುಕ್ಕರ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನಕ್ಕು 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 ಸಾಕಾಗೋಯಿತು. ಎಷ್ಟು ಕಾಮಿಡಿ ಆಗಿತ್ತು ಅಂದರೆ, ನನಗೆ ಇವೆಲ್ಲ ಎಂಜಾಯ್ ಮಾಡ್ತಿದ್ರೆ, ಅಂದರೆ ಆ ಮೂಮೆಂಟಲ್ಲಿ ನಾವಿಲ್ಲ, ಅದು ಇದು ಕೆಲಸ ಮಾಡಿಬಿಡ್ತೀವಿ ಅಂದರೆ, ನಾವು ಫಸ್ಟೇ ರಜೆ ಹಾಕಿ ಹೋಗಿರೋದೇ ಎಂಜಾಯ್ ಮಾಡಬೇಕು ಅಂತ. ಆಮೇಲೆ ನಾನು ಅದಕ್ಕೆ ಇರಲಿಪ್ಪ, ಒಂದು 2 ದಿನ ಬ್ರೇಕ್ ತೊಗೊಳ್ಳ ಇಲ್ಲೆಲ್ಲದಿಂದನೂ, ಯೂಟ್ಯೂಬಿಂದನೂ ಒಂದು 2 ದಿನ ಎಂಜಾಯ್ ಮಾಡೋಣ. ಆಮೇಲೆ ಅದನ್ನು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಾನು. ಯಾವತ್ತಿದ್ರೂ ಇದೆಲ್ಲ ಒಂದು ಮೆಮೊರೀಸು. ಎಷ್ಟು ನಕ್ಕಾಡಿದ್ದೀವಿ. ಒಂದು ಬಳೆ ಶಾಸ್ತ್ರ ಇರ್ಬೋದು, ಒಂದು ಚಪ್ರದ ಶಾಸ್ತ್ರ ಇರ್ಬೋದು, ಒಂದು ಅದು ಹೂ ನೆಟ್ಟಿಗೆ ಸರಿಯಾಗಿ ಬರದೇ ಇದ್ದರೆ ಹೆಂಗೆ ಈಗಲೂ ನೆನೆಸ್ಕೊಂಡ್ರು ಕೂಡ ಅಷ್ಟು ನಗಾಡಿದ್ದೀವಿ. ಆಮೇಲೆ ನೋಡಿ, ಇಲ್ಲೆಲ್ಲ ಈ ಸಿಟಿ ಸೈಡಲ್ಲಿ ಇದೆಲ್ಲ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಹಳ್ಳಿ ಸೈಡಲ್ಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ, ಕಲರ್ಫುಲ್ಲಾಗಿ ಮಾಡಿದ್ದಾರೆ. ಅಂದರೆ ಅವ್ರಿಗೊಂಥರ ಖುಷಿ, ಮಗಳು ಮದುವೆ ಅಲ್ವಾ, ಮಗಳು ಮದುವೆ ಮಾಡಬೇಕು, ಅದೊಂಥರ ದುಃಖ, ಖುಷಿ, ಎಲ್ಲ ಎಮೋಷನ್, ಮಿಕ್ಸ್ಡ್ ಎಮೋಷನ್ಸು ಆ ಥರ ಆಗ್ತಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಆಮೇಲೆ ನಮ್ಮ ಅಪ್ಪನೂ ಅಷ್ಟೇ, ಅದು ಇದು ಮಾಡಿ ಯಾರೂ ಕೂರ್ತಿರ್ಲಿಲ್ಲ. ಬಟ್ ನಮ್ಮ ಅತ್ತೆನೂ ಆ ವಿಜಯಮ್ಮ ಹೆಂಗೆ ಕೆಲಸ ಮಾಡಿದ್ದಾರೆ ಅಂದರೆ, ಅಪ್ಪ ನಾನು ನೋಡ್ಬಿಟ್ಟು ಈ ವಯಸ್ಸಲ್ಲಿ ನಮಗೇನ ಕೂರಬೇಕು, ಸ್ವಲ್ಪ ಕೆಲಸ ಮಾಡಿದ್ಮೇಲೆ ಕೂರಬೇಕಪ್ಪ ಅನಿಸ್ತಾ ಇರುತ್ತೆ. ಅವ್ರು ಏನೂ ಇಲ್ಲ, ಪಟ 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 ಕೆಲಸ ಮಾಡ್ತಿರ್ತಾರೆ. ಅದೇನು ದೊಡ್ಡ ದೊಡ್ಡ ಪಾತ್ರೆಗಳದ್ದು, ಅಷ್ಟು ಜನಕ್ಕೆಲ್ಲ ಅವರೇ ಅಡುಗೆ ಮಾಡಿದ್ದು. ಹಿಂದಿನ ದಿನ ಎಲ್ಲ ಏನೂ ಆರ್ಡ್ರ್ ಕೊಟ್ಟಿರಲಿಲ್ಲ. ರಿಸೆಪ್ಷನ್ಗೆ, ಮದುವೆ ದಿನ ತಿಂಡಿ ಅದೆಲ್ಲ ಆರ್ಡ್ರ್ ಕೊಟ್ಟಿದ್ದು. ಬಟ್ ಅರ್ಶಿನದ ಶಾಸ್ತ್ರ ಇದೆಲ್ಲ ಆಯ್ತಲ್ಲ, ಅದಕ್ಕೆಲ್ಲ ಅವರೇ ಅಡುಗೆ ಮಾಡಿದ್ದಿತ್ತು. ಯಪ್ಪಾ, ನಿಜ ಹ್ಯಾಟ್ಸ್ ಆಫ್. ಕೆಲವ್ರು ಲೇಡೀಸ್ಗೆಲ್ಲ ಏನು ಸ್ಟ್ರಾಂಗ್ ಆಗಿರ್ತಾರೆ ಅನಿಸ್ಬಿಡ್ತು ನನಗೆ. ನಮ್ಮ ಅತ್ತೆನ ಅವ್ರನ್ನ ನೋಡ್ಬಿಟ್ಟು ಭಾರಿ ಗಟ್ಟಿಯಪ್ಪ ಅವರೆಲ್ಲ ಅನಿಸ್ತು. ನೆಕ್ಸ್ಟು ಈ ವ್ಲಾಗಲ್ಲೇ ಕೆಲವು ವಿಷಯಗಳನ್ನ ಹೇಳಬೇಕು ಅಂದ್ಕೊಂಡೆ. ನಾವು ಮದುವೆ ಆಗಿ ಬಂದಾಗಲೂ ಕೂಡ, ಈಗ ಅಥವಾ ಯಾರೋ ಹುಡುಗಿ ಈಗ ಹೊಸದಾಗಿ ಮದುವೆ ಆಗಿದ್ದಾರೆ, ಇನ್ನೇನು ಮದುವೆ ಸೆಟ್ ಆಗಿದೆ ಅಂದಾಗಲೂ, ಮದುವೆ ಆಗಿ 10 ವರ್ಷ ಆದಮೇಲೂ, ಮದುವೆ ಆಗಿದೆ ಅಂದಿದ ತಕ್ಷಣ ನಾವು ಕೆಲವು ವಿಷಯಗಳನ್ನ ನೆನ್ಪಿಟ್ಕೋಬೇಕು ನಮ್ಮ ಮೈಂಡಲ್ಲಿ. ಕೆಲವು ವಿಷಯನ ನೆನ್ಪಿಟ್ಕೊಂಡ್ರೆ ಇನ್ನು ಕೆಲವು ವಿಷಯನ ಮರಿಬೇಕಾಗತ್ತೆ. ಏನು ನೆನ್ಪಿಟ್ಕೋಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಮದುವೆ ಆದಿಂದನೇ ಅಥವಾ ಮದುವೆಯಾಗಿ ಸೆಟ್ ಆಗಿದೆ ಅಂತ ಮೆಂಟಲಿ ಪ್ರಿಪೇರ್ ಆದಾಗ ನಾವು ಫಸ್ಟು ಸ್ಟ್ರಾಂಗ್ ಆಗಬೇಕು. ಯಾವ ರೀತಿ ಸ್ಟ್ರಾಂಗ್ ಆಗಬೇಕು ಅಂದರೆ, ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ. ನಮಗೆ ಗೊತ್ತಿರೋ ವಿಷಯನೇ, ನಾವು ಹೆಣ್ಮಕ್ಳು ಇಷ್ಟು ವರ್ಷ ಅಪ್ಪ ಅಮ್ಮನ ಮನೆಯಲ್ಲಿ ಒಳ್ಳೆ ಯುವರಾಣಿ ಥರ ಬೆಳೆಸಿರ್ತಾರೆ, ನಮ್ಮನ್ನು ಅಷ್ಟು ಪ್ಯಾಂಪರಿಂಗ್ ಮಾಡಿರ್ತಾರೆ. ಬಟ್ ಒನ್ಸ್ ನಾವು ಗಂಡನ ಮನೆಗೆ ಹೋಗ್ತೀವಿ ಅಂದರೆ, ಎಮೋಷ್ನಲಿ ನಾವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಸ್ಟ್ರಾಂಗಾಗಿರಬೇಕು. ಫಿಸಿಕಲಿನೂ ಅಷ್ಟೇ, ನಾವು ಫಿಟ್ಟಾಗಿರಬೇಕು. ಇಲ್ಲಿ ಅಮ್ಮ ಅಪ್ಪ ಎದುರುಗಡೆ ಎಲ್ಲ ಮಾಡಿ ಹಾಕ್ತಾಯಿದ್ರು, ನಮ್ಗೆ ಏನೇ ನೋವಾಗ್ತಿದ್ರು ಅಪ್ಪ ಅಮ್ಮ ನಮ್ಮನ್ನು ಕೇರ್ ಮಾಡ್ತಾಯಿದ್ರು. ಆ ರೀತಿ ಎಲ್ಲ ಕಂಡೀಷನ್ಸ್ ಇರ್ತಿತ್ತು. ಅಣ್ಣಂದ್ರು ಇರ್ತಿದ್ರು, ತಮ್ಮಂದ್ರು ಇರ್ತಿದ್ರು, ಅಕ್ಕಂದರು, ಇವರೆಲ್ಲ ನಮಗೆ ಒಂಥರ ಪ್ಯಾಂಪರಿಂಗ್ ಫೀಲಿಂಗ್, ಒಂಥರ ಕ್ವೀನ್ ಫೀಲಿಂಗ್ ಕೊಡ್ತಾಯಿದ್ರು. ಬಟ್ ಒನ್ಸ್ ನಾವು ಗಂಡನ ಮನೆಗೆ ಹೋಗ್ತೀವಿ ಅಂದರೆ, ನಾವು ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ನಾನು ಸ್ಟ್ರಾಂಗು ಅಂತ ನಾವು ಫಸ್ಟು ಪ್ರಿಪೇರ್ ಆಗಬೇಕು. ಸೆಕೆಂಡ್ ಬಂದು, ನೀವು ಇಷ್ಟ ಇದೆಯೋ ಇಷ್ಟ ಇಲ್ಲದೇನೋ, ಕೆಲವು ಸತಿ ಅದನ್ನು ಅಕ್ಸೆಪ್ಟೆನ್ಸಿಂದನೇ ಎಷ್ಟೋ ಸಿಚುವೇಶನ್ಸು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೆಕೆಂಡ್ ಬಂದು, ಅದು ನನ್ನ ಮನೆ, ಗಂಡನ ಮನೆ, ಇನ್ಮೇಲೆ ನನ್ನ ಮನೆ ಅಂತ ಅಂದ್ಕೊಳ್ಳೇಬೇಕು. ಯಾವಾಗ್ಲೂ ತವ್ರ ಮನೆನೇ ನಮ್ಮ ಮನೆ ಅಂತ ಅದೂ ನಮ್ಮ ಮನೆಯೇ ಇಲ್ಲ ಅಂತಲ್ಲ, ಬಟ್ ಇದೂ ನಮ್ಮ ಮನೆ ಅಂತ ಅಂದ್ಕೊಟ್ಬಿಡ್ಬೇಕು. ಅದ್ರ ಜೊತೆ ಇದೂ ನಮ್ಮ ಮನೆ ಅಂತ ಅಂದ್ಕೊಳ್ಳೇಬೇಕು. ನೆಕ್ಸ್ಟ್ ಬಂದು, ಮಾತಾಡಿದ್ರೆ ನಮ್ಮವರು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಕಡೆಯವರು ಅಂತ ನೆನೆಸ್ಕೊಂಡು ಅವ್ರ ಬಗ್ಗೆನೇ ಮಾತಾಡೋ ಬದಲು, ಈಗ ನಾವು ಹೊಸ ಫ್ಯಾಮಿಲಿಗೆ ಹೆಜ್ಜೆ ಇಟ್ಟಿದ್ದೀವಿ ಇಲ್ಲ, ಇವ್ರ ಜೊತೆ ಹೆಂಗೆ ನಾನು ಅಡ್ಜಸ್ಟ್ ಮಾಡ್ಕೋಬೇಕು, ಅವ್ರನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು, ಈ ರೀತಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಮೆಜಾರಿಟಿ ಸಾಲ್ವ್ ಅಲ್ಲೇ ಆಗೋಗುತ್ತೆ. ಸೊ ಸೇಮ್ ಥಿಂಗ್ ಗಂಡನ ಮನೆಯವ್ರಿಗೂ ಅಪ್ಲೈ ಆಗುತ್ತೆ. ಅವರೂ ನಿಮ್ಮನ್ನು ಅರ್ಥ ಮಾಡ್ಕೋಬೇಕು. ಆ ರೀತಿಯೂ ಎರಡು ಮ್ಯೂಚುವಲಿ ನಡಿಲೇಬೇಕು. ಬಟ್ ನಿಮ್ಮ ಸೈಡಿಂದ ಏನೇನು ಎಫರ್ಟ್ ಹಾಕಬೇಕು ಅಂತ ನಾನು ಇವತ್ತಿನ ಬ್ಲಾಗಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಬಂದು, ಅಮ್ಮನ ಮನೆ ನೆನಪು.
ನೆನಪು ಇದ್ದೇ ಇರುತ್ತೆ. ಎಷ್ಟು ನಾವು ಸಾಯೋವರೆಗೂ ಅದು ಅದೇನು ಮರೆಯೋಕ್ಕಾಗಲ್ಲ ಅಮ್ಮನ ಮನೆ ಅನ್ನೋದು. ಬಟ್ ಗಂಡನ ಮನೆ ಅಂತ ಬಂದಾದಮೇಲೆ ಆ ನೆನಪನ್ನ ಹಾಗೆ ಇಟ್ಕೊಂಡು ಗಂಡನ ಮನೆಯಲ್ಲೂ ಕೂಡ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀವಿ, ಆ ನೆನಪಿನ ಜೊತೆನೇ ಹೆಂಗೆ ಜೀವನ ಮಾಡ್ತೀವಿ ಅನ್ನೋದು ನಮ್ಮ ಚಾಲೆಂಜಿಂಗು. ಅದೊಂಥರ ಕರೆಕ್ಟಾಗಿ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಮತ್ತು ಪದೇ ಪದೇ ಅಮ್ಮನ ಮನೇನ ನೆನೆಸ್ಕೊಂಡು ಅಳಕ್ಕೆ ಹೋಗಬಾರ್ದು. ಅಳು ಬರುತ್ತೆ, ಇಲ್ಲ ಅಂತಲ್ಲ, ಸಂಕಟ ಆಗುತ್ತೆ. ಯಾಕೆಂದರೆ ಇಷ್ಟು ವರ್ಷ ನಾವು ಅಲ್ಲಿರ್ತೀವಿ. ಒಂದೊಂದು ಮೂಲೆ ಮನೇಲಿ ಒಂದೊಂದು ಮೂಲೆನೂ ನಮ್ಮದಾಗಿರುತ್ತೆ. ಅದನ್ನೆಲ್ಲ ಬಿಟ್ಟು ಗಂಡನ ಮನೆಗೆ ಬರ್ತೀವಿ ಅಂದರೆ, ಈಗ ಈ ಹುಡುಗಿದು ಅಷ್ಟೇ, ಅವಳು ಎಷ್ಟು ಎಮೋಷ್ನಲ್ ಆಗಿದ್ಲು ಅದನ್ನೆಲ್ಲ ನೆನೆಸ್ಕೊಂಡಾಗ ನಮ್ಗೆ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಬೇರೆ ಆಪ್ಷನ್ನೇ ಇಲ್ಲ. ಪದೇ ಪದೇ ನೆನೆಸ್ಕೊಂಡು ಅಳೋ ಬದಲು ನೀವು ಅಳೋದ್ರಿಂದ ನಿಮ್ಮ ತವ್ರ ಮನೆಯೂ ಅಳ್ತಾ ಇರುತ್ತೆ, ನಿಮ್ಮ ತವ್ರ ಮನೆಯೂ ಸಂಕಟ ಪಡುತ್ತೆ. ಅದ್ರ ಬದಲಾಗಿ ಇಲ್ಲ, ನಾವು ಸ್ಟ್ರಾಂಗ್ ಆಗಿರ್ತೀವಿ, ಸ್ಟ್ರಾಂಗಾಗಿ ಎಲ್ಲ ಫೇಸ್ ಮಾಡ್ತೀವಿ ಅಂತ ಇದನ್ನು ತಲೆಯಲ್ಲಿಟ್ಕೋಬೇಕು, ನೆನ್ಪಿಟ್ಕೊಳ್ಬೇಕು. ಹೇಗೆ ಅಂತ ನಮ್ಮದೊಂದು ಬ್ಯಾಲೆನ್ಸ್ಡ್ ಮೈಂಡ್ ಸೆಟ್ ಇರಬೇಕು. ಇಲ್ಲ ನಾವು ಮ್ಯಾನೇಜ್ ಮಾಡ್ತೀವಿ, ಏನೇ ಚಾಲೆಂಜಸ್ ಬಂದರೂ. ಲೈಫ್ ಮದುವೆ ಆದಮೇಲಾದರೂ, ಮದುವೆಗೆ ಮೊದಲು ಚಾಲೆಂಜಸ್ ಇರುತ್ತೆ, ಬಟ್ ಮದುವೆ ಆದಮೇಲೆ ತುಂಬಾ ಚಾಲೆಂಜಸ್ ಫೇಸ್ ಮಾಡಬೇಕಾಗುತ್ತೆ. ಇದಕ್ಕೆಲ್ಲ ಒಂದು ಸ್ವಲ್ಪ ಮೆಂಟಲಿ ಬ್ಯಾಲೆನ್ಸ್ಡ್ ಮೈಂಡ್ ಸೆಟ್ ನಾವು ಇಟ್ಕೊಬೇಕು. ಇಲ್ಲ, ನಾನು ಸ್ಟ್ರಾಂಗು ಅಂದ್ಕೊಂಡಂಗೆ ಕೆಲವು ಸತಿ ಆಗಲ್ಲ. ಡೈಲಿ ಬೇಸಿಸಲ್ಲಿ ನಮಗೆ ಹೊಸದು ಏನೇನೋ ಕಂಡು ಬರ್ತಾ ಇರುತ್ತೆ. ಆಮೇಲೆ ನಾವು ಅಂದ್ಕೊಂಡಂಗೆ ಏನೂ ಇರಲ್ಲ, ಮೆಜಾರಿಟಿ ಇರಲ್ಲ. ಯಾಕೆಂದರೆ ಎಲ್ಲ ಹೊಸಬ್ರು, ಮನೆ ಹೊಸದು, ಲೈಫ್ ಹೊಸದು, ಒಂದು ಗ್ಲಾಸಿಂದ ಹಿಡಿದು ಒಂದು ಸ್ಪೂನಿಂದ ಹಿಡಿದು ಎಲ್ಲ ಹೊಸದು. ನಾವು ಒನ್ಸ್ ಅದು ಅಕ್ಕಿನ ಇದು ಮಾಡಿ ನಾವು ಒಳಗಡೆ ಮನೆ ತುಂಬಿಸ್ಕೊಂಡ್ಮೇಲೆ ಎಲ್ಲ ಹೊಸದೆ. ನಮ್ಮ ಲೈಫು ಝೀರೋಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ತವ್ರ ಮನೆಯಲ್ಲಿ ನಾವು ಎಷ್ಟೇ 100% 1000% ಅಚೀವ್ ಮಾಡಿದರೂ ಕೂಡ ಮತ್ತೆ 0%ಇಂದನೇ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾವು ಏನು ಕಲಿತೀವಿ, ಎಷ್ಟು ಮೆಚ್ಯೂರ್ಡ್ ಆಗಿರ್ತೀವಿ, ಹೇಗೆ ಎಲ್ಲರ ಮನಸ್ಸನ್ನು ಗೆಲ್ತೀವಿ, ಇದನ್ನೆಲ್ಲ ನೆನಪಿಟ್ಕೊಂಡು ನಾವು ಮದುವೆ ಮಾಡಿಕೊಂಡ್ರೆ ನೆಮ್ಮದಿಯಾಗಿ, ನಾವು ನೆಮ್ಮದಿಯಾಗಿರ್ತೀವಿ, ತವ್ರ ಮನೆಯೂ ನೆಮ್ಮದಿಯಾಗಿರ್ತೀವಿ, ಗಂಡನ ಮನೆಯೂ ನೆಮ್ಮದಿಯಾಗಿರ್ತೀವಿ. ಅದು ನೆನಪು ಹೋಗಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ತವ್ರ ಮನೆಯದು ನೆನಪು ಹೋಗಲ್ಲ. ಹಾಗಂತ ತವ್ರ ಮನೆನ ನೆನೆಸ್ಕೊಂಡು ಗಂಡನ ಮನೆಯವ್ರನ್ನ ಕೊರಗ್ಸೋದು, ನಾವು ಕೊರಗೋದು, ತವ್ರ ಮನೆಯೂ ಕೊರಗ್ಸೋದು, ಅದು ಸರಿಯಲ್ಲ. ನಾವು ಎಷ್ಟು ಮೆಚ್ಯೂರ್ಡಾಗಿ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಬ್ಯಾಲೆನ್ಸಾಗಿ ಲೈಫ್ನ ಲೀಡ್ ಮಾಡ್ತೀವಿ, ಅಷ್ಟು ಲೈಫು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನೇನು ಮರಿಬೇಕು ಅಂದರೆ, ನಾನೇನೋ ಫುಲ್ ಓದಿದ್ದೀನಿ ಅನ್ನೋ ಜಂಬ, ಅಹಂಕಾರ ಮತ್ತು ಲೇಸಿನೆಸ್ನ ಮರಿಬೇಕು. ನೆಕ್ಸ್ಟು ನಾವೀಗ ಪ್ಯಾಂಪರಿಂಗ್ ಯುವರಾಣಿ ಅಲ್ಲ, ಯಾರೋ ಎಲ್ಲರೂ ಬಂದು ಅಮ್ಮ ಮುದ್ದು ಚಿನ್ನ ಅನ್ನೋಕ್ಕೆ ನಾವು ತುಂಬ ಅದೃಷ್ಟ ಮಾಡಿದ್ದೆ ಅಂತ ಅತ್ತೆ ಮನೆಯೂ ಸಿಕ್ಬೋದು. ಬಟ್ ಗಂಡನ ಮನೆಯಲ್ಲಿ ಅಂಥ ಪ್ಯಾಂಪರಿಂಗ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಹೋಗಬಾರ್ದು. ನೆಕ್ಸ್ಟ್ ಬಂದು ಅಹಂಕಾರ ತೋರಿಸುವಂಥದ್ದು. ನಾನೇ ಎಲ್ಲ ನಾನು ಹೇಳ್ದಂಗೆ ಆಗಬೇಕು, ನನ್ನದೇ ರೂಲ್ಸ್ ನಡಿಬೇಕು. ನೀವು ಬಂದಿದ ತಕ್ಷಣ ಈ ಥರ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ನೀವು ಕೊರಗ್ತೀರಾ, ಲೈಫ್ ಸ್ವಲ್ಪ ಡಿಸ್ಟರ್ಬ್ ಆಗೋಗುತ್ತೆ. ಏನೇ ಇದ್ದರೂ ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡು ಎಲ್ಲರನ್ನೂ ಅನಲೈಸ್ ಮಾಡ್ಕೊಳ್ತಾ ನಾವು ಹೆಂಗೆ ಇವ್ರುಗಳ ಮಧ್ಯೆ ಬದುಕಬೇಕು ಅನ್ನೋದು ಚಾಲೆಂಜಿಂಗು. ಸೊ ಇದನ್ನೆಲ್ಲ ಮರಿಬೇಕು. ನಾನು ನನ್ನದೇ, ನಮ್ಮ ತವ್ರ ಮನೆ, ನಮ್ಮಿದು, ಬರೀ ಅದನ್ನೇ ಮಾತಾಡ್ತಿದ್ರೆ ನೀವು ಈ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗೋಲ್ಲ. ಈಗ ಈ ಫ್ಯಾಮಿಲಿಗೆ ಹೊಸದಾಗಿ ನಾವು ಅಡ್ಜಸ್ಟ್ ಆಗಬೇಕು ಅಂದರೆ ಇವನ್ನೆಲ್ಲ ಸೈಡಲ್ಲಿಟ್ಟು ಮರೆತು ನಾವು ಹೇಗೆ ಲೈಫ್ನ ಲೀಡ್ ಮಾಡ್ತೀವಿ, ಆಮೇಲೆ ಮಕ್ಕಳಾಗುತ್ತೆ, ಮಕ್ಕಳಿಗೆ ಹೇಗೆ ನಾವು ಒಂದು ಒಳ್ಳೆ ಭವಿಷ್ಯ ಕೊಡ್ತೀವಿ, ಇದರದ್ದು ಒಂದು ಅಕ್ಸೆಪ್ಟೆನ್ಸ್ ಅಷ್ಟೇ. ಹೆಣ್ಮಕ್ಳದ್ದು ಒಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು. ಹೆಂಗೆ ನಾವು ಬೆಳೆದಿರ್ತೀವಿ, ಹುಟ್ಟಿದಾಗ ಬೆಳೆದಾಗ ಹೆಂಗೆ ಬೆಳೆದಿರ್ತೀವಿ, ಆಮೇಲೆ ಒಬ್ಬರು ಮನೆಗೆ ಹೋದ್ಮೇಲೆ ಹೆಂಗೆ ನಾವು ಅವ್ರಿಗೆ ಅಡ್ಜಸ್ಟ್ ಆಗ್ತೀವಿ, ಹೆಂಗೆ ಲೈಫ್ ಲೀಡ್ ಮಾಡ್ತೀವಿ ಅನ್ನೋದು ದೊಡ್ಡ ಚಾಲೆಂಜ್. ಅದು ಹೆಣ್ಮಕ್ಳಿಗೆ ಮಾತ್ರನೇ ಗೊತ್ತಿರುವಂಥ ಚಾಲೆಂಜ್ ಅದು. ಆಮೇಲೆ ಗ್ರ್ಯಾಜುಲಿ ಹೋಗ್ತಾ ನಮಗೆ ಅನಿಸ್ಬಿಡುತ್ತೆ ನಾವೇ ಈ ಮನೆಯೇ ನಮ್ಮದು ಅನ್ನೋ ಲೆವೆಲ್ಗೆ ಆಗೋಗ್ತೀವಿ. ಆಮೇಲೆ ತವ್ರ ಮನೆಗೆ ಒಳ್ಳೇದಾಗಲಿ ಅಂತ ಹರಿಸ್ತೀವಿ, ಬಟ್ ನಾವು ತುಂಬ ದಿನ ಅಲ್ಲೇ ಹೋಗಿ ಕೂತ್ಕೊಳ್ಳೋದು ಇದೆಲ್ಲ ಆಗಲ್ಲ ನಮಗೆ. ನಮ್ಮದೇನಿದ್ರು ನಮ್ಮ ಗಂಡನ ಮನೆಗೆ ಬರಬೇಕು, ಇಲ್ಲಿ ನಮ್ಮ ಮನೆ ನಾವು ಮೇಂಟೈನ್ ಮಾಡಬೇಕು, ಹಿಂದೆ ತಲೆಯಲ್ಲಿ ಓಡ್ತಾ ಇರುತ್ತೆ. ಈಗ ಕೆಲವು ವರ್ಷ ಆಗಿದ ತಕ್ಷಣ ಈಗ ಅಮ್ಮ ಹೇಳ್ತಿರ್ತಾರೆ ಇರೇ ಎರಡು ದಿನ ಅಂತ. ಬಟ್ ನನಗೆ ಯಾವಾಗ ಬಂದು ಮನೆಯಲ್ಲಿ ಈ ಮನೇನ ಕ್ಲೀನ್ ಮಾಡ್ತಿರ್ತೀನೋ, ಬಟ್ ಅಲ್ಲಿಗೆ ಹೋಗೋ ಖುಷಿ, ಅಲ್ಲಿಗೆ ಹೋದರೆ ಎಂಜಾಯ್ಮೆಂಟು, ತುಂಬ ಖುಷಿ, ಎಷ್ಟು ಕಣ್ಣಲ್ಲೆಲ್ಲ ನೀರು ಬರೋಷ್ಟು ನಗ್ತಾ ಇರ್ತೀವಿ ನಾವು, ಕೆನ್ನೆ ಎಲ್ಲ ನೋಗ್ತಾ ಇರುತ್ತೆ, ಅಷ್ಟು ನಗ್ತಾ ಇರ್ತೀವಿ. ಬಟ್ ಆದರೂ 10 ದಿನ ಇದ್ದರೂ 15 ದಿನ ಇದ್ದರೂ 1 ತಿಂಗಳಿದ್ರೂ ಕೂಡ ವಾಪಸ್ ನಾವು ಗಂಡನ ಮನೆಗೆ ಬರಲೇಬೇಕು. ನಮ್ಮ ಮನೆ ಇದು, ನಮ್ಮ ಕಿಚನ್ನು ನಮ್ಮಿದು, ಈ ಥರ ಒಂದು ಮೈಂಡ್ಸೆಟ್ ಬಂದುಬಿಡುತ್ತೆ. ಸೊ ಆ ರೀತಿ ಮೆಚ್ಯೂರ್ಡಾಗಿ ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಎಲ್ಲ ಒಂದು ಬ್ಯಾಲೆನ್ಸ್ಡಾಗಿ ಹೋಗ್ತಾ ಇರುತ್ತೆ. ಇಲ್ಲಾಂದರೆ ನಾವು ಕೊರಗ್ತಾ ಇರ್ತೀವಿ, ಅಪ್ಪ ಅಮ್ಮ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ನಾವು ಕೊರಗ್ತೀವಿ, ಗಂಡನೂ ಆ ಥರ ಕೊರಗ್ತಾ ಇರ್ತಾರೆ, ಗಂಡನ ಮನೆಯವರು. ಸೊ ಎಲ್ಲರೂ ಅರ್ಥ ಮಾಡಿಕೊಂಡು ಒಂದು ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಒಂದು ಬೆಟರ್ ಅಕ್ಸೆಪ್ಟೆನ್ಸ್ ಲೈಫ್ ಅಂತಲೇ ಹೇಳ್ಬೋದು. ಕಷ್ಟ, ಬಟ್ ಏನೂ ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡಿಕೊಂಡು ಇದು ಮಾಡ್ಕೋಬೇಕು. ಸೊ ಶಾಸ್ತ್ರ ಎಲ್ಲ ನೋಡಿದ್ನಲ್ಲ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಒಬ್ಬೊಬ್ಬರು ಮನೆಯವ್ರದ್ದು ಒಂದೊಂಥರ ಶಾಸ್ತ್ರ ಇರುತ್ತೆ.
ಆಮೇಲೆ ನೆಕ್ಸ್ಟ್ ಇನ್ನು 3 ಬ್ಲಾಗ್ಸ್ ಬರುತ್ತೆ. ಅದರಲ್ಲಿ ಕೂಡ ಮದುವೆ ಆದಮೇಲೆ ಏನೇನು ಚಾಲೆಂಜಸ್ ಬರುತ್ತೆ, ಏನೇನು ಕಷ್ಟಗಳು ಬರುತ್ತೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ವಿಡಿಯೋನ ನೋಡಿ ಆಯಿತಾ. ಇಷ್ಟ ಆದರೆ ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಅಲ್ಲಿ ನಾವು ಚಪ್ರದ್ದು ಹಾಕಿದ್ವಲ್ಲ, ಕಂಬಕ್ಕೆಲ್ಲ ಪೂಜೆ ಮಾಡ್ತಿದ್ವಿ, ಕೈಗೆ ಕಂಕಣ ಎಲ್ಲ ಕಟ್ತಿದ್ವಿ. ಇವಳು ಮದುಮಗಳು ತುಂಬ ಒಳ್ಳೆ ಹುಡುಗಿ ಆಯಿತಾ. ಮುಂದೆ ಎಲ್ಲ ತೋರಿಸ್ತೀನಿ ನೋಡಿ ಯಾವ ರೀತಿ ರೆಡಿ ಆಗಿದ್ಲು ಅಂತ. ನಾನು ಈ ರೀತಿ ರೆಡಿ ಆಗಿದೆ. ಇದು ಅರ್ಶಿನದ ಶಾಸ್ತ್ರಕ್ಕೆ. ನನಗೆ ಫುಲ್ಲು ಸುಸ್ತು, ಬಟ್ ಏನು ಅದೇ ಮಕ್ಕಳನ್ನ ಎಲ್ಲ ನಾನು ಎಲ್ಲ ರೆಡಿ ಆಗೋಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಚೆನ್ನಾಗಿ ರೆಡಿ ಆಗಿದ್ವಿ. ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ ಆಯಿತಾ. ಪ್ಲೀಸ್ ಸ್ವಲ್ಪನಾನ ಯೂಸ್ಫುಲ್ ಅನಿಸಿದೆ, ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಆಯಿತಾ. ಹೇಗೆ ಅನಿಸ್ತು, ಏನು ಕತೆ, ಮೇಕಪ್ ಹೆಂಗಿದೆ, ಮತ್ತು ಅವ್ರದ್ದೆಲ್ಲ ಶಾಸ್ತ್ರ ಎಲ್ಲ ಹೆಂಗಾಯಿತು, ನಾನು ಹೇಳಿರೋಂಥ ಟಿಪ್ಸು ಕರೆಕ್ಟಾ ಏನು ಅಂತ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡೋಣ ಮದುವೆ ಆದಮೇಲೂ ಕೂಡ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನಮಸ್ಕಾರ.